ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಾಕ್ಯ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೇ ಬದುಕುವನು ಎಂದು ಬರೆದದೆ ಅಂದನು. ಯೇಸುಕ್ರಿಸ್ತನು ತನ್ನ ಸೇವೆಯ ಆರಂಭದಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡವನಾಗಿ ನಂತರ ಮುಂದೆ ಹೋಗುವಾಗ 40 ದಿವಸಗಳ ಕಾಲ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಅಡವಿಗೆ ಹೋಗ್ತಾರೆ. ಆ ಸಮಯದಲ್ಲಿ ಸೈತಾನನು ಸಹ ಅಲ್ಲಿ ಬರ್ತಾನೆ. ಸೈತಾನನು ಶೋಧನೆ ಮಾಡುವುದಕ್ಕಾಗಿ ಬರ್ತಾನೆ. ಸೈತಾನನು ಶೋಧಿಸ್ತಾ ಇದ್ದಾನೆ. ಯೇಸು ಸ್ವಾಮಿಯನ್ನು ಟೆಂಪ್ಟ್ ಮಾಡ್ತಾ ಇದ್ದಾನೆ. ಜೀಸಸ್ನ ಟೆಂಪ್ಟ್ ಮಾಡ್ತಾ ಇದ್ದಾನೆ. ಸ್ಯಾಟನ್ ಟೆಂಪ್ಟೆಡ್ ಜೀಸಸ್. ಏನು ಟೆಂಪ್ಟ್ ಮಾಡ್ತಾ ಇದ್ದಾನೆ? ಅಲ್ಲಿ ಈ ಯೇಸು ಸ್ವಾಮಿ ಬಹಳ ಒಂದು ಟಯರ್ಡ್ ಆಗಿದ್ದಾರೆ, ಬಲಹೀನನಾಗಿದ್ದಾರೆ, ಹಸಿವಾಗ್ತಾ ಇದೆ ಎಂಬುದಾಗಿ 2ನೇ ವಾಕ್ಯ ಹೇಳ್ತದೆ. ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಕಾರಣ ಆತನು ದೇವರಾಗಿದ್ದರೂ ಸಹ ಆತನು ಮನುಷ್ಯನ ಆಗಿದ್ದಾನೆ. 100% ಮನುಷ್ಯ, 100% ದೇವರು. ಆಗ ಹಸಿವಾಯಿತು. ಆಗ ಸೈತಾನ್ ಹತ್ರಕ್ಕೆ ಬರ್ತಾನೆ. ಚಾನ್ಸ್. ಯಾಕೆಂದರೆ ಯೇಸುಸ್ವಾಮಿಯ ಟಾಸ್ಕನ್ನು ಅಥವಾ ಯೇಸುಸ್ವಾಮಿ ಬಂದಿರುವಂಥ ಉದ್ದೇಶವನ್ನು ಅದನ್ನು ಇಲ್ಲದಂತೆ ಮಾಡಬೇಕು, ಅದನ್ನು ಫ್ಲಾಪ್ ಮಾಡಿಬಿಡಬೇಕು. ಆ ಒಂದು ಉದ್ದೇಶವನ್ನು, ಯೇಸು ಬಂದಂತಹ ಉದ್ದೇಶವನ್ನು ಹೇಗಾದರೂ ಮಾಡಿ ಅದನ್ನು ಪ್ರಯೋಜನವಿಲ್ಲದಾಗೆ ಮಾಡಬೇಕು ಅನ್ನೋದು ಸೈತಾನನ ಒಂದು ಆಸೆಯಾಗಿತ್ತು. ಆದ್ದರಿಂದ ಸೈತಾನನು ಆ ಅಡವಿಗೆ ಬರ್ತಾ ಇದ್ದಾನೆ. ಬಂದು ಯೇಸು ಹತ್ರ ಹೇಳ್ತಾ ಇರುವಂಥ ಒಂದು ಮಾತು, ನಮಗೆಲ್ಲ ಪರಿಚಯ ಇರುವಂಥ ಮಾತು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು. ಈ ಕಲ್ಲುಗಳನ್ನು ರೊಟ್ಟಿಯಾಗುವಂಥ ಅಪ್ಪಣೆ ಕೊಡು. ಏನು ಮಾಡೋಣ? ನಾವಿಬ್ಬರು ಬ್ರೇಕ್ಫಾಸ್ಟ್ ಮಾಡಿಬಿಡೋಣ, ನಾವು ತಿಂದ್ಬಿಡೋಣ. ನಿನಗೂ ಒಳ್ಳೇದಾಗತ್ತೆ, ನನಗೂ ಒಳ್ಳೇದಾಗತ್ತೆ. ಯಾಕೆಂದರೆ ನೀನು ದೇವ್ರ ಮಗ ಅಂತ ಹೇಳ್ತಾ ಇದೆಯಲ್ಲ. ಅಕಸ್ಮಾತ್ ನೀನು ದೇವ್ರ ಮಗ ಆಗಿದ್ದರೆ ಮಾಡು ನೋಡೋಣ. ಒಂದು ಪ್ರಶ್ನೆ, ನಮಗೇನಾದರೂ ಅಂಥ ಒಂದು ಕೆಪಾಸಿಟಿ ಇದ್ದು, ನಮಗೆ ಮಾಡುವಷ್ಟು ಶಕ್ತಿ ಇದ್ದು, ನಮ್ಮನ್ನು ಯಾರಾದರೂ ಆ ಥರ ಚಾಲೆಂಜ್ ಮಾಡಿದ್ರೆ ನಾವು ಮಾಡೇ ತೋರಿಸ್ಬಿಡ್ತೀವಿ ನಾವು. ಆದರೆ ಯೇಸು ಹೇಳುವಂಥ ಒಂದು ಮಾತನ್ನು ನಾವು ನೋಡ್ತಾ ಇದ್ದೇವೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. ಸೈತಾನನು ಹೊಟ್ಟೆನ ವಿಷಯ ಹೇಳ್ತಾ ಇರಬೇಕಾದ್ರೆ ಯೇಸು ಆತ್ಮದ ವಿಷಯವನ್ನು ಹೇಳ್ತಾ ಇದ್ದಾರೆ. ಸೈತಾನನು ಈ ಶರೀರದ ಹಸಿವನ್ನು ನೀಗಿಸುವಂಥ ವಿಷಯ ಹೇಳಿದಾಗ ಯೇಸು ಹೇಳ್ತಾ ಇರೋದು ಆತ್ಮದ ಹಸಿವನ್ನು ನೀಗಿಸುವುದಕ್ಕಾಗಿ. ಮನುಷ್ಯ ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ. ಯಾಕೆ ಗೊತ್ತಾ? ರೊಟ್ಟಿ ತಿಂದು ಅರ್ಧ ಗಂಟೆ ಆದಮೇಲೆ ಸತ್ತು ಹೋಗ್ಬೋದು, ಏನು ಹೇಳೋಕ್ಕಾಗಲ್ಲ. ಆದರೆ ನಿಜವಾಗಿ ಬದುಕಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ದೇವರ ಬಾಯಿಂದ ಬರುವಂತಹ ಮಾತಿನಿಂದ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಆಹಾರ ಬೇಡವಾ? ಬೇಕು. ರೊಟ್ಟಿ ಬೇಡವಾ? ಬೇಕು. ಮೀನು ಬೇಡವಾ? ಬೇಕು. ಆದರೆ ಯೇಸು ಹೇಳ್ತಾ ಇದ್ದಾನೆ, ಇಂಪಾರ್ಟೆಂಟ್ ಆಗಿರೋದು ಯಾವುದು ಗೊತ್ತಾ? ನಿಜವಾದಂಥ ಆಹಾರ. ಸೈತಾನನ ಹೇಳಿದಾಗ ಸೈತಾನನಿಗೆ ಸ್ವಾಮಿಗೆ ಹೇಳ್ತಾ ಇದ್ದಾರೆ, ಇಲ್ಲ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಲ್ಲಿರುವಂಥ ವಾಕ್ಯವನ್ನು ಕೊಟ್ಟು ಮಾಡ್ತಾ ಇದ್ದಾರೆ ಯೇಸುಸ್ವಾಮಿ. ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ಈ ಲೋಕದ ಆಹಾರ ನಮಗೆ ಮುಖ್ಯವಾಗಿದೆ, ಈ ಲೋಕದ ಕಾರ್ಯಗಳು ನಮಗೆ ಪ್ರಾಮುಖ್ಯವಾಗಿದೆ, ಇಲ್ಲ ಅಂತಲ್ಲ. ಆದರೆ ಯೇಸು ಹೇಳ್ತಾ ಇದ್ದಾರೆ, ಅದಕ್ಕಿಂತಲೂ ಪ್ರಾಮುಖ್ಯ ದೇವರ ವಾಕ್ಯ, ಅದಕ್ಕಿಂತಲೂ ಪ್ರಾಮುಖ್ಯವಾದದ್ದು ದೇವರ ಬಾಯಿಂದ ಬರುವಂಥ ಮಾತು. ಈ ಲೋಕದ ಆಹಾರಕ್ಕಿಂತಲೂ ಬಲಶಾಲಿಯಾಗಿ ನಮ್ಮನ್ನು ನಿಲ್ಲಿಸುವಂಥದ್ದು ಆತ್ಮದಲ್ಲಿರುವಂತಹ ಒಂದು ಬಲ. ಕಾರಣ ಪೌಲ ಹೇಳ್ತಾನೆ, ನಮ್ಮ ಶರೀರ ಈ ರೀತಿ ಕುಂದಿ ಹೋಗ್ತಾ ಇದ್ರೂ ಸಹ, ಬಲಹೀನವಾಗ್ತಾ ಇದ್ರೂ ಸಹ, ಆಂತರ್ಯದಲ್ಲಿ ನಾವು ಹೊಸಬರಾಗ್ತೇವೆ, ಆಂತರ್ಯದಲ್ಲಿ ನಾವು ಬಲವನ್ನು ಹೊಂದಿಕೊಳ್ತೇವೆ ಎಂಬುದಾಗಿ ಪೌಲ ಹೇಳ್ತಾನೆ. ಪೌಲನ ಜೀವಿತದಲ್ಲಿ ಇದ್ದಂತಹ ಸಮಸ್ಯೆಗಳ ಮಧ್ಯದಲ್ಲಿ ಆಹಾರವಿಲ್ಲದೆ ಇರುವಾಗಲೂ, ಇಕ್ಕಟ್ಟಿನ ಪರಿಸ್ಥಿತಿಗಳು ಬಂದು ಅವನನ್ನು ಕಾಡಿದಾಗಲೂ ಸಹ ಅವನು ಧೈರ್ಯವಾಗಿ ಮುಂದೆ ಸಾಗಿದ್ದು ಯಾವುದರಿಂದ ಗೊತ್ತಾ? ದೇವರಾತ್ಮನ ಬಲದಿಂದ, ದೇವರಾತ್ಮನ ಶಕ್ತಿಯಿಂದ. ಈಗಲೇ ಸಮಯದಲ್ಲಿ ದೇವರಿಗೆ ಹೇಳೋಣ, ಸ್ವಾಮಿ ನಿನ್ನ ಆತ್ಮನ ಶಕ್ತಿಯಿಂದ ನನ್ನ ತುಂಬಿಸಪ್ಪ, ನಿನ್ನ ವಾಕ್ಯದ ಬಲದಿಂದ ನನ್ನನ್ನು ತುಂಬಿಸು ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ.
ಆತನ ಮುಖವನ್ನು ನೋಡುತ್ತಾ ಆತನಲ್ಲಿ ಆಶ್ರಯಿಸುತ್ತಾ ಮುಂದೆ ಸಾಗುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ, ಈ ಲೋಕದ ಆಹಾರಕ್ಕಿಂತ, ಈ ಲೋಕದ ಐಶ್ವರ್ಯಕ್ಕಿಂತ ನಮಗಾಗಿ ಕರ್ತನೆ ನಿನ್ನ ವಾಕ್ಯಗಳು ಬೇಕಪ್ಪ. ನಿನ್ನ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದು, ನಿನ್ನ ವಾಕ್ಯ ನಮ್ಮನ್ನು ಧೈರ್ಯಪಡಿಸುವಂಥದ್ದು, ನಿನ್ನ ವಾಕ್ಯ ನಮ್ಮನ್ನು ಹುರಿದುಂಬಿಸುವಂಥದ್ದು, ನನ್ನನ್ನು ಸಂತೈಸುವಂಥದ್ದು. ಎಷ್ಟೋ ಜನರಿಗೆ ಆಹಾರ ಇದೆ, ಆದರೆ ಏನಿಲ್ಲ, ವಾಕ್ಯ ಇಲ್ಲ. ಆಹಾರ ಇದೆ, ಹೊಟ್ಟೆ ತುಂಬಿದೆ ಅವ್ರಿಗೆ, ಆದರೆ ಮನಸ್ಸು ಖಾಲಿಯಾಗೋಗಿದೆ. ಹೃದಯದಲ್ಲಿ ವೇದನೆ ಇದೆ, ಹೃದಯದಲ್ಲಿ ನಿರಾಶೆ ಇದೆ. ಆದರೆ ಒಂದು ವೇಳೆ ನಮಗೆ ಆಹಾರ ಕಡಿಮೆ ಇರ್ಬೋದು, ಈ ಥರ ಇರುವಷ್ಟು ಸೌಕರ್ಯ ನಮಗಿಲ್ಲದೆ ಇರಬಹುದು, ಆದರೆ ನಾವಿಂದು ಅದರ ಮಧ್ಯದಲ್ಲೂ ಸಂತೋಷವಾಗಿರುವುದಕ್ಕೆ ಕಾರಣ ಏನು ಗೊತ್ತಾ? ನಮ್ಮಲ್ಲಿ ಬಂದಿರುವಂತಹ ದೇವರ ವಾಕ್ಯದ ಪವರ್ ಆಗಿದೆ, ದೇವರ ಮಾತಿನ ಶಕ್ತಿಯಾಗಿದೆ. ಈ ಹಗಲ ಸಮಯದಲ್ಲಿ ದೇವರಿಗೆ ಹೇಳೋಣ, ಸ್ವಾಮಿ, ನಿನ್ನ ವಾಕ್ಯ ನನಗೆ ಬೇಕು ಸ್ವಾಮಿ. ದೇವರೇ, ನಿನ್ನ ಆತ್ಮನ ಮಾತುಗಳು ನನ್ನನ್ನು ಧೈರ್ಯಪಡಿಸಲಿ, ನನ್ನನ್ನು ಬಲಪಡಿಸಲಿ ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ನಮಗಾಗಿ ಕಾರ್ಯ ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ, ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಅಲ್ಲ, ನಿನ್ನ ಬಾಯಿಯಿಂದ ಬರುವಂಥ ಮಾತಿನಿಂದ ಬದುಕ್ತಾನೆ. ಹೌದು, ನಿತ್ಯ ಜೀವಕ್ಕಾಗಿ ಬದುಕುವ ಹಾಗೆ ಕರ್ತನು ನಮಗೆ ಕೃಪೆ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇವೆ. ಈ ದಿವಸ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಕರ್ತನೆ, ನಿನ್ನ ಕೃಪೆಯಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.